ನಮಸ್ಕಾರ ಕನ್ನಡ ಕುಲ ಬಾಂಧವರೇ. ವಾಲ್ಮೀಕಿ ನಿಗಮದ ಅಧಿಕಾರಿಯೊಬ್ಬರ ಸಾವು ಸಿಎಂ ಸಿದ್ದರಾಮಯ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ. ಈ ಮಧ್ಯೆ ಪೊಲೀಸ್ ಅಧಿಕಾರಿಯ ಸಾವಿಗೆ ಕುಟುಂಬಸ್ಥರು, ಸಾರ್ವಜನಿಕರು ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ ಶಾಸಕರೊಬ್ಬರ ವಿರುದ್ಧ ಹೋರಾಟದ ಹಾದಿ ಹಿಡಿದಿದ್ದಾರೆ. ವರ್ಗಾವಣೆ ದಂಧೆಯ ಕಿರುಕುಳಕ್ಕೆ ಅಧಿಕಾರಿ ಬಲಿಯಾದ್ರ ಎನ್ನುವ ಪ್ರಶ್ನೆಗಳು ಹುಟ್ಟುವಂತಹ ಆರೋಪ ಮಾಡುತ್ತಿದ್ದಾರೆ. ಯಾದಗಿರಿಯ ಪಿಎಸ್ಐ ಪರಶುರಾಮ್ ಸಾವಿನ ಸುತ್ತ ದೊಡ್ಡ ಅನುಮಾನವೇ ಹುಟ್ಟಿದೆ. ವಾಲ್ಮೀಕಿ ಬಹುಕೋಟಿ ಹಗರಣ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಈ ಪ್ರಕರಣದ ಕಾವು ಹಾಗೆಯೇ ಇರೋವಾಗಲೇ ರಾಜ್ಯದಲ್ಲಿ ಮತ್ತೊಬ್ಬ ಅಧಿಕಾರಿಯ ಸಾವು ಕಾಂಗ್ರೆಸ್ನ ಮತ್ತೊಬ್ಬ ನಾಯಕನಿಗೆ ಕಂಟಕ ತಂದಿಟ್ಟಿದೆ. ಪೊಲೀಸ್ ಇಲಾಖೆಯಲ್ಲಿ ದಕ್ಷ ಅನಿಸಿಕೊಂಡಿದ್ದ ಅಧಿಕಾರಿಯೊಬ್ಬರ ಹಠಾತ್ ಮರಣ ಕರಾಳ ಸತ್ಯಗಳನ್ನು ಹೊರಗೆಡವುತ್ತಿದೆ. ಯಾದಗಿರಿ ಜನರಿಗೆ ಅಕ್ಷರಶಃ ದೊಡ್ಡ ಶಾಕ್. ಮೊನ್ನೆಯಷ್ಟೇ ಚೆನ್ನಾಗಿದ್ದ ಅಧಿಕಾರಿಗೆ ಹೃದಯಾಘಾತನ ಅಂತ ಜನ ದಿಗ್ಭ್ರಮೆಗೊಂಡಿದ್ದಾರೆ. ಪರಶುರಾಮ್ ಸಾವಿನಿಂದ ಯಾದಗಿರಿ ನಗರದಲ್ಲಿ ಅಕ್ಷರಶಃ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಇದೆ. ಪರಶುರಾಮ್ ಸಾವಿಗೆ ಹೃದಯಾಘಾತವೇ ಕಾರಣವಾಗಿರಬಹುದು. ಆದರೆ ಆ ಆಘಾತಕ್ಕೆ ಕಾಂಗ್ರೆಸ್ನ ಶಾಸಕ ಹಾಗೂ ಅವರ ಪುತ್ರ ಇಬ್ಬರೂ ಕಾರಣ ಅನ್ನೋದು ಮೃತ ಅಧಿಕಾರಿ ಪತ್ನಿ ಮಾಡ್ತಿರೋ ಆರೋಪ. ಯಾದಗಿರಿ ಪಿಎಸ್ಐ ವರ್ಗಾವಣೆ ದಂಧೆಗೆ ಬಲಿಯಾದ್ರ ಅನ್ನೋ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಖುದ್ದು ಪಿಎಸ್ಐ ಪತ್ನಿಯೇ ಇಂಥದ್ದೊಂದು ಆರೋಪ ಮಾಡಿದ್ದಾರೆ. ಗಂಡನ ಸಾವಿಗೆ ವರ್ಗಾವಣೆಯೇ ಕಾರಣ ಅಂತ ಆರೋಪಿಸಿದ್ದಾರೆ. ಶಾಸಕ ಚೆನ್ನಾರೆಡ್ಡಿ ಮತ್ತು ಆತನ ಮಗ ಪಂಪನಗೌಡ ವರ್ಗಾವಣೆಗಾಗಿ ಹಣ ಕೇಳಿದ್ದರೂ ಇದೇ ಕಾರಣಕ್ಕೆ ತನ್ನ ಗಂಡ ಮಾನಸಿಕವಾಗಿ ಕುಗ್ಗಿ ಸಾವನ್ನಪ್ಪಿದ್ದಾರೆ ಅಂತ ಎಂಎಲ್ಎ ಮತ್ತು ಆತನ ಮಗನ ವಿರುದ್ಧ ಆರೋಪಿಸಿದ್ದಾರೆ. 1 ವರ್ಷದ ಹಿಂದೆ ಯಾದಗಿರಿ ನಗರದ ಪಿಎಸ್ಐ ಆಗಿ ಪರಶುರಾಮ್ ಅಧಿಕಾರ ವಹಿಸಿಕೊಂಡಿದ್ದರು. ಆದರೆ ಕೆಲ ದಿನಗಳ ಹಿಂದೆ ಪರಶುರಾಮ್ರನ್ನ ಸೈಬರ್ ಕ್ರೈಮ್ ಠಾಣೆಗೆ ಟ್ರಾನ್ಸ್ಫರ್ ಮಾಡಲಾಗಿತ್ತು. ಇದೇ ಕಾರಣಕ್ಕೆ ಗುರುವಾರ ಪರಶುರಾಮ್ರನ್ನ ಠಾಣೆ ಸಿಬ್ಬಂದಿ ಬೀಳ್ಕೊಡುಗೆ ಕೂಡ ಕೊಟ್ಟಿದ್ದರು. ಆದರೆ ಶುಕ್ರವಾರ ರಾತ್ರಿ 8 ಗಂಟೆ ಸುಮಾರಿಗೆ ಪರಶುರಾಮ್ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಆದರೆ ಈ ಸಾವು ಸಹಜವಲ್ಲ ಅನ್ನೋದು ಪಿಎಸ್ಐ ಪತ್ನಿ ಶ್ವೇತಾ ಆರೋಪ. ನನ್ನ ಗಂಡ ಸ್ಟ್ರೆಸ್ನಲ್ಲಿದ್ದರು, ಕುಗ್ಗಿ ಹೋಗಿದ್ದರು. ಪತಿಯನ್ನು ಕಳೆದುಕೊಂಡಿರುವ ಪಿಎಸ್ಐ ಪರಶುರಾಮ್ ಪತ್ನಿ ಆಕ್ರೋಶದಿಂದ ನುಡಿದಿದ್ದಾರೆ. ಗಂಡನ ಹಠಾತ್ ಸಾವಿನಿಂದ ನೊಂದಿರುವ ಪರಶುರಾಮ್ ಪತ್ನಿ ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ವಿರುದ್ಧ ತಿರುಗಿಬಿದ್ದಿದ್ದಾರೆ. ಶಾಸಕರ ಮೇಲೆ ಕೆಂಡಾಮಂಡಲವಾಗಿರುವ ಪಿಎಸ್ಐ ಪತ್ನಿ ಪೋಸ್ಟಿಂಗ್ಗಾಗಿ ಲಕ್ಷ ಹಣಕ್ಕೆ ಯಾದಗಿರಿ ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಬೇಡಿಕೆ ಇಟ್ಟಿದ್ದರು. ಈಗ ನಿಯಮಬಾಹಿರವಾಗಿ ಅವರನ್ನು ವರ್ಗಾವಣೆ ಮಾಡಿದ್ದರಿಂದ ಅವರು ತೀವ್ರ ಒತ್ತಡಕ್ಕೆ ಒಳಗಾಗಿದ್ದರು. ಭಾರೀ ಒತ್ತಡದಿಂದ ಅವರಿಗೆ ಹೃದಯಾಘಾತವಾಗಿದೆ. ಯಾದಗಿರಿ ಶಾಸಕರಿಗೆ ಹಣದ ಆಸೆ ಬಹಳಷ್ಟಿದೆ. ಪರಶುರಾಮ್ ಅವರ ಜಾಗಕ್ಕೆ ಬೇರೊಬ್ಬರು ಬಂದರೂ ವರ್ಗಾವಣೆ ಪಟ್ಟಿಯಲ್ಲಿ ಪರಶುರಾಮ್ ಹೆಸರೇ ಇರಲಿಲ್ಲ. ಈಗ ಹೊಸದಾಗಿ ಬಂದವರು ಹಣ ನೀಡಿಯೇ ಬಂದಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಶಾಸಕ ಚೆನ್ನಾರೆಡ್ಡಿ ವಿರುದ್ಧ ಗಂಭೀರ ಆರೋಪ ಮಾಡಿರುವ ಪಿಎಸ್ಐ ಪತ್ನಿ, ಜಾತಿ ಮತ್ತು ಹಣದ ಕಾರಣಕ್ಕೆ ನನ್ನ ಗಂಡನ ಜೀವ ಹೋಗಿದೆ. ನನ್ನ ಗಂಡ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದರು. ಇಂತಹ ಅಧಿಕಾರಿಯನ್ನು ಜನ ಕಳೆದುಕೊಂಡಿದ್ದಾರೆ. 8 ತಿಂಗಳ ಗರ್ಭಿಣಿಯಾಗಿದ್ದೀನಿ ನಾನು. ಮಗ ಈಗ ಅಪ್ಪ ಎಲ್ಲಿ ಅಂತ ಕೇಳಿದರೆ ನಾನು ಏನು ಹೇಳಲಿ? ನನ್ನ ಗಂಡನ ಸಾವಿಗೆ ನ್ಯಾಯ ಸಿಗಬೇಕು. ನನ್ನ ಪರಿಸ್ಥಿತಿ ಯಾರಿಗೂ ಅರ್ಥ ಆಗ್ತಿಲ್ಲ. ಅವರ ಇಲಾಖೆಯಲ್ಲೇ ಮಾನವೀಯತೆ ಇಲ್ಲ ಅಂತ ಶ್ವೇತಾ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಪಿಎಸ್ಐ ಪರಶುರಾಮ್ ಯಾದಗಿರಿಗೆ ವರ್ಗಾವಣೆಗೊಂಡು 1 ವರ್ಷ ಕೂಡ ಪೂರೈಸಿರಲಿಲ್ಲ. ಸರ್ಕಾರದ ಆದೇಶದಂತೆ 1 ವರ್ಷವಾಗದೆ ಅಧಿಕಾರಿಯನ್ನು ವರ್ಗಾವಣೆ ಮಾಡುವಂತಿಲ್ಲ. ಆದರೂ ನಿಯಮಬಾಹಿರವಾಗಿ ಪರಶುರಾಮ್ರನ್ನ ವರ್ಗಾವಣೆ ಮಾಡಿದ್ದಾರೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. 1 ವರ್ಷ ಪೂರೈಸುವ ಮುನ್ನವೇ ಅವರನ್ನು ಯಾದಗಿರಿಯ ಸೈಬರ್ ಕ್ರೈಮ್ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ. ಆದರೆ ನಗರ ಠಾಣೆಯಲ್ಲೇ ಮುಂದುವರಿಸಬೇಕಾದರೆ 30 ಲಕ್ಷ ಹಣ ಕೊಡುವಂತೆ ಶಾಸಕ ಚೆನ್ನಾರೆಡ್ಡಿ ಮತ್ತು ಪುತ್ರ ಪಂಪನಗೌಡ ಬೇಡಿಕೆ ಇಟ್ಟಿದ್ದರಂತೆ. ಆದರೆ ಅಷ್ಟೊಂದು ಹಣ ಹೊಂದಿಸಲು ಸಾಧ್ಯವಾಗದ ಕಾರಣ ಪರಶುರಾಮ್ ವರ್ಗಾವಣೆಗೊಂಡ ಠಾಣೆಗೆ ಶನಿವಾರ ಹೋಗಿ ಕೆಲಸ ಮಾಡೋದಾಗಿ ಹೇಳಿದ್ದರಂತೆ. ಆದರೆ ಶುಕ್ರವಾರ ರಾತ್ರಿಯೇ ಪರಶುರಾಮ್ಗೆ ಹೃದಯಾಘಾತವಾಗಿದೆ. ಅವಧಿ ಪೂರ್ಣವಾಗುವ ಮುನ್ನವೇ ವರ್ಗಾವಣೆ ಮಾಡಿದ್ದು ನನ್ನ ಗಂಡನಿಗೆ ಮಾನಸಿಕವಾಗಿ ಕಾಡಿತ್ತು. ಇದರಿಂದ ನೊಂದ ಅವರು ಖಿನ್ನತೆಗೆ ಜಾರಿದ್ರು. ಇದೇ ಕಾರಣಕ್ಕೆ ಹೃದಯಾಘಾತವಾಗಿ ಮೃತಪಟ್ಟಿದ್ದಾರೆ ಅನ್ನೋದು ಪರಶುರಾಮ್ ಕುಟುಂಬಸ್ಥರ ಆರೋಪ. ಇನ್ನು ಘಟನೆ ನಡೆದು 18 ಗಂಟೆ ಕಳೆದಿದ್ದರೂ ಪೊಲೀಸರು ದೂರು ದಾಖಲಿಸಿಕೊಂಡಿರಲಿಲ್ಲ. ದುರಂತ ಏನೆಂದರೆ ಪರಶುರಾಮ್ ಕೆಲಸ ಮಾಡಿದ ಠಾಣೆಯಲ್ಲೇ ಈ ಕೇಸ್ ದಾಖಲಿಸಿಕೊಳ್ಳಲು ಅಧಿಕಾರಿಗಳು ಹಿಂದೇಟು ಹಾಕಿದ್ದರು. ಆದರೆ ಯಾವಾಗ ಪ್ರಕರಣದ ಕಾವು ಹೆಚ್ಚಾಯಿತೋ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಹಾಗೂ ಶಾಸಕನ ಪುತ್ರ
ಪಂಪನಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಶಾಸಕ ಚೆನ್ನಾರೆಡ್ಡಿ A1 ಪುತ್ರ ಪಂಪನಗೌಡನನ್ನು A2 ಮಾಡಿ 108 BNS ಅಡಿಯಲ್ಲಿ ಯಾದಗಿರಿ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ. ಶಾಸಕರ ವಿರುದ್ಧ ಎಫ್ಐಆರ್ ದಾಖಲಾಗುತ್ತಿದ್ದಂತೆ ಚೆನ್ನಾರೆಡ್ಡಿ ಫೋನ್ ಸ್ವಿಚ್ ಆಫ್ ಆಗಿದೆ. ಅಪ್ಪ ಮಗ ಇಬ್ಬರ ಫೋನ್ ಬಂದ್ ಮಾಡಿದ್ದು ತಲೆ ಮರೆಸಿಕೊಂಡು ಬೆಂಗಳೂರಿಗೆ ತೆರಳಿರುವ ಅನುಮಾನ ವ್ಯಕ್ತವಾಗಿದೆ. PSI ಪರಶುರಾಮ್ ಹಠಾತ್ ಸಾವು ಹಲವು ಅನುಮಾನಗಳನ್ನು ಸೃಷ್ಟಿ ಮಾಡಿದೆ. ಶಾಸಕರ ವಿರುದ್ಧವೇ ಗಂಭೀರ ಆರೋಪಗಳು ಕೇಳಿಬಂದಿದ್ದು, ಇದು ಸಹಜ ಸಾವ ಅಥವಾ ಒತ್ತಡಗಳಿಂದ ಮೃತಪಟ್ರಾ ಅನ್ನೋದು ತನಿಖೆ ಬಳಿಕವೇ ಗೊತ್ತಾಗಲಿದೆ. ಇದೀಗ ತಾನೇ ಸರ್ಕಾರ ಇದನ್ನು CID ತನಿಖೆಗೆ ವಹಿಸಿದೆ. ಮುಂದೇನಾಗುತ್ತೋ ಕಾದು ನೋಡೋಣ. ಒಬ್ಬ ಅಮಾಯಕ ಪ್ರಾಮಾಣಿಕ ಅಧಿಕಾರಿ ಈ ರೀತಿ ಸಾವನ್ನಪ್ಪೋದು ಸಮಾಜದಲ್ಲಿ ದುರಂತದ ವಿಷಯವೇ ಸರಿ. ನಮಸ್ಕಾರ.